ಇನ್ನು ಬಿಜೆಪಿ ಜೆಡಿಎಸ್ ದೋಸ್ತಿ ಮಾಡಿಕೊಂಡಿದೆ ರಾಜ್ಯದಲ್ಲಿ. ಈ ಮೈತ್ರಿಕೂಟಕ್ಕೆ ಮೂವರ ಟೆನ್ಷನ್ ಶುರುವಾಗಿದೆ ಅಂತೆ. ಹಾಗಾದ್ರೆ ಆ ಮೂವರು ಯಾರು? ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ ಆ ಮೂವರದ್ದೇ ಟೆನ್ಷನ್ ಅಂತೆ. ವಿಪಕ್ಷಗಳ ಲೆಕ್ಕಾಚಾರ ಬುಡಮೇಲು ಮಾಡ್ತಾ ಇದ್ದಾರಂತೆ ಈ ಭಿನ್ನರು. ಕಾಂಗ್ರೆಸ್ ವಿರುದ್ಧ ಹೋರಾಡಲು ಈ ಮೂವರದ್ದೇ ಅಡ್ಡಿ. ಕಾಂಗ್ರೆಸ್ಗೆ ಪದೇ ಪದೇ ಪ್ರತ್ಯಾಸ್ತ್ರವನ್ನ ಕೊಡ್ತಾ ಇದ್ದಾರೆ ಈ ಮೂವರು. ಹಾಗಾದ್ರೆ ಯಾರು? ಆ ಮೂವರನ್ನ ಕಟ್ಟಿ ಹಾಕದಿದ್ರೆ ದೋಸ್ತಿ ಬುಡಕ್ಕೆ ತಣ್ಣೀರ್ ಗ್ಯಾರಂಟಿ ಅಂತ. ಹಾಗಾದ್ರೆ ಆ ಮೂವರು ಯಾರು? ಅವ್ರು ಕೊಡ್ತಿರೋ ಟ್ರಬಲ್ ಏನು? ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿದೆ. ಈ ಮೈತ್ರಿಗೆ ಆ ಮೂವರದ್ದು ಟೆನ್ಷನ್ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಏನೇ ಲೆಕ್ಕಾಚಾರ ಹಾಕಲಿ, ಕಾಂಗ್ರೆಸ್ನ ಕಟ್ಟ ಹಾಕಬೇಕು ಅಂತ ಏನೇ ಲೆಕ್ಕಾಚಾರ ಹಾಕಿದ್ರು ಕೂಡ ಇವ್ರು ಅಡ್ಡಿ ಬರ್ತಾ ಇದ್ದಾರೆ ಪದೇ ಪದೇ. ಮುಖ್ಯವಾಗಿ ದೋಸ್ತಿ ಹೋರಾಟ ಅಂತಿರುತ್ತಲ್ವಾ, ಆ ದೋಸ್ತಿ ಹೋರಾಟಕ್ಕೆ ಈ ಮೂವರು ಮುಖ್ಯವಾಗಿ ಪದೇ ಪದೇ ಅಡ್ಡಿ ಬರ್ತಾ ಇದ್ದಾರೆ. ಇದರಿಂದ ದೋಸ್ತಿಗೂ ಕೂಡ ಒಂದಿಷ್ಟು ಕಸಿವಿಸಿ ಆಗ್ತಾ ಇದೆ, ಜೊತೆಗೆ ಪಕ್ಷಗಳು ಕೂಡ ಕಸಿವಿಸಿ ಆಗ್ತಾ ಇದೆ ಅಂತ ಹೇಳಿ. ಹಾಗಾದ್ರೆ ಯಾರವರು? ಈ ಟ್ರಬಲ್ ಕೊಡ್ತಾ ಇರೋದು ಯಾರು? ಅವ್ರು ಕೊಡ್ತಾರಂತ ಟ್ರಬಲ್ ಏನು ಅಂತ ನೋಡೋದಾದ್ರೆ ಮುಖ್ಯವಾಗಿ ಆ ಮೂವರ ಹೆಸರಿರುವಂಥದ್ದು. ಹೆಜ್ಜೆ ಹೆಜ್ಜೆಗೂ ಕೂಡ ದೋಸ್ತಿಗೆ ಆ ಮೂವರು ಟ್ರಬಲ್ ಕೊಡ್ತಾ ಇದ್ದಾರೆ. ಬಿಜೆಪಿಗೆ ಎಸ್ ಟಿ ಸೋಮಶೇಖರ್ ಅವರು, ಶಿವರಾಮ್ ಹೆಬ್ಬಾರ್ ಅವರು. ಮೂವರ ಪೈಕಿ ಇಬ್ಬರು ಬಿಜೆಪಿಯ ಶಾಸಕರು, ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್. ಇನ್ನು ಜೆಡಿಎಸ್ಗೆ ಬಂದಂತಹ ಸಂದರ್ಭದಲ್ಲಿ ಜಿ ಟಿ ದೇವೇಗೌಡ ಜೆಡಿಎಸ್ ಬುಡದಲ್ಲಿ ಗುಂಡಿ ತೋಡ್ತಾ ಇದ್ದಾರೆ. ಆಪರೇಷನ್ ಹಸ್ತ ಮಾಡಿದ್ರೆ ಈ ಮೂವರೇ ಸೂತ್ರಧಾರರಾಗ್ತಾರೆ. ಜೆಡಿಎಸ್ ಬಿಜೆಪಿ ಶಾಸಕರನ್ನ ಸೆಳೆಯೋದಕ್ಕೂ ಕೂಡ ಇವರೇ ದಾಳವಾಗುವ ಸಾಧ್ಯತೆ ಇದೆ. ಕಾಂಗ್ರೆಸ್ ನಂಟು ಮುಂದಿಟ್ಟುಕೊಂಡು ಆಟ ಆಡ್ತಾ ಇದ್ದಾರೆ ಈ ಮೂವರು. ಜೆಡಿಎಸ್ ಬಿಜೆಪಿಗೆ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಜಿ ಟಿ ದೇವೇಗೌಡ ಇರಿಸು ಮುರುಸನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಯಾರು ಅಂತ ಹೇಳಿದ್ರೆ ಟ್ರಬಲ್ ಕೊಡ್ತಾ ಇರುವಂಥದ್ದು. ಟ್ರಬಲ್ ಟೀಮಲ್ಲಿ ಇರುವಂಥದ್ದೇ 3 ಜನ. ಆ ಪೈಕಿ ಬಿಜೆಪಿಯ ಶಾಸಕರಾಗಿರುವಂತಹ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವರು ಈ ಇಬ್ಬರು ಕೂಡ ಈಗಾಗಲೇ ಬಹಿರಂಗವಾಗಿ ಕಾಂಗ್ರೆಸ್ ಜೊತೆ ಕಾಣಿಸ್ಕೊಂಡಿದ್ದಾರೆ. ನಿನ್ನೆ ಬೆಳಗಾವಿಯಲ್ಲಿ ನಡೆದಂತಹ ಗಾಂಧಿ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಭಾಗಿಯಾಗಿದ್ದರು. ಇದರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ನಿನ್ನೆ ಬಿಜೆಪಿ ಶಾಸಕರ ಸಭೆ ಇತ್ತು, ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ. ಆ ಸಭೆಗೂ ಕೂಡ ಇವರು ಗೈರಾಗಿದ್ದರು. ಅಂದರೆ ಆಲ್ಮೋಸ್ಟ್ ಇವರು ಬಿಜೆಪಿಯಿಂದ ದೂರ ಇದ್ದಾರೆ ಅಂತ ಹೇಳಿ. ಇನ್ನು ಜಿ ಟಿ ದೇವೇಗೌಡರು ಕುಮಾರಸ್ವಾಮಿ ವಿರುದ್ಧ ಈಗಾಗಲೇ ಗರಂ ಆಗಿದ್ದಾರೆ, ಅಸಮಾಧಾನಗೊಂಡಿದ್ದಾರೆ. ಕುಮಾರಸ್ವಾಮಿ ವಿರುದ್ಧವೇ ಮಾತನಾಡಿದ್ದು ಉಂಟು. ಕಂಪ್ಲೀಟ್ ಆಗಿ ಜೆಡಿಎಸ್ ಇಂದ ದೂರ ಇದ್ದಾರೆ ಅಂತ ಹೇಳಿ. ಅಲ್ಲಿಗೆ ಸ್ವಪಕ್ಷಗಳಿಂದ ಅವರು ದೂರ ಇದ್ದಾರೆ. ಜೊತೆಗೆ ಈಗ ಕಾಂಗ್ರೆಸ್ ಕಡೆ ಮಾಡ್ತಾ ಇದ್ದಾರೆ. ಕುತೂಹಲ ಮೂಡಿಸಿರುವಂಥದ್ದು ಬಿಜೆಪಿಯ ಶಾಸಕರಾಗಿರುವಂಥ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಮತ್ತು ಜೆಡಿಎಸ್ನ ಶಾಸಕರಾಗಿರುವಂಥ ಜೆ ಟಿ ದೇವೇಗೌಡರ ನಡೆ ಕುತೂಹಲಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಸೇರುವ ಚರ್ಚೆಯ ನಡುವೆ ಮತ್ತೊಂದು ಫಾರ್ಮುಲಾ ಬಯಲಾಗಿದೆಯಂತೆ. ಈಗ ಸರ್ಕಾರದ ಜೊತೆ ಚೆನ್ನಾಗಿದ್ರೆ ಅನುದಾನ ಸಿಗುವ ಲೆಕ್ಕಾಚಾರ ಈ ಮೂವರದ್ದು. ಕ್ಷೇತ್ರಕ್ಕೆ ಅನುದಾನ ಸಿಕ್ಕರೆ ಜನರ ವಿಶ್ವಾಸವನ್ನು ಉಳಿಸ್ಕೋಬಹುದು. ಯಾಕೆ ಕಾಂಗ್ರೆಸ್ ಪರವಾಗಿದ್ದಾರೆ ಅಂತ ಹೇಳಿದ್ರೆ ಇದೆ ಅನುದಾನ ಅಂತ. ಕ್ಷೇತ್ರದಲ್ಲಿ ಕೆಲಸ ಆದ್ರೆ ಧೈರ್ಯವಾಗಿ ಓಡಾಡಬಹುದು. ಒಂದ್ ವೇಳೆ ಏನಾದ್ರೂ ಬದಲಾದ ರಾಜಕೀಯ ಸನ್ನಿವೇಶ ಬಂದಾಗ ತೀರ್ಮಾನ ಮಾಡೋಣ. ಮುಂದೆ ಬಿಜೆಪಿ ಜೆಡಿಎಸ್ ಏನಾದ್ರೂ ಸ್ಟ್ರಾಂಗ್ ಆದ್ರೆ ಆಗ ಬಿಜೆಪಿಯಲ್ಲೇ ಇರೋಣ ಅಥವಾ ಜೆಡಿಎಸ್ ಅಲ್ಲೇ ಇರೋಣ. ಒಂದ್ ವೇಳೆ ಏನಾದ್ರೂ ಬಿಜೆಪಿ ವೀಕ್ ಆಗಿ ಅಥವಾ ಜೆಡಿಎಸ್ ವೀಕ್ ಆದ್ರೆ ಕಾಂಗ್ರೆಸ್ನ ಹವಾ ಮುಂದುವರೆದ್ರೆ ಕಾಂಗ್ರೆಸ್ಗೆ ಹೋಗೋಣ ಅನ್ನುವ ಲೆಕ್ಕಾಚಾರದಲ್ಲಿ ಈ ಮೂವರ ನಾಯಕರು ಇರುವಂಥದ್ದು. ನೋಡಿ, ಈ ಮೂವರು ನಾಯಕರ ಅಸಮಾಧಾನಕ್ಕೆ ಕಾರಣ ಬೇರೆ ಬೇರೆಯದಿರ್ಬೋದು. ಬಟ್ ಇವರು ಕಾಂಗ್ರೆಸ್ ಪರವಾಗಿ ಯಾಕಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಕ್ಷೇತ್ರಕ್ಕೆ ಅನುದಾನ ಬೇಕಾಗುತ್ತೆ ಶಾಸಕರಿಗೆ. ಹೀಗಾಗಿ ಕಾಂಗ್ರೆಸ್ ಪರವಾಗಿದ್ರೆ ಕ್ಷೇತ್ರಕ್ಕೆ ಅನುದಾನ ಸಿಗುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಇದ್ದಾರಂತೆ.